ಮಹೇಶ್. ಅವರ ಹ್ಞೂ ಸರ್, ಹೆಂಗೈತೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ? ದಕ್ಷಿಣ ಭಾಗದಾಗ ನಮ್ಮದು ಬಿ ಜೆ ಪಿದು ಎಲ್ಲ ಕಡೆ ಕಾರ್ಯಕರ್ತರು ಶ್ರಮಪಟ್ಟು ಮಾಡ್ತಿದ್ದಾರೆ. ಅದರ ಬೇರೆ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರೋದು ಸಾಮಾನ್ಯ ಕಾರ್ಯಕರ್ತರಿಗೆ ಅಂದರೆ ಬಿ ಜೆ ಪಿ ಒಂದೇ ಪಕ್ಷದಾಗ ಕೊಡ್ತಾರೆ, ಟಿಕೆಟ್ ಕೊಡ್ತಿರೋದು. ಎಲ್ಲರೂ ಅವರೆಲ್ಲ ಅವ್ರವ್ರ ಒಂದು ಇದ್ರ ಮೇಲೆ ನಮ್ಮ ಜಾತಿ ಪ್ರಕಾರ ಮಾಡ್ಕೊಂಡ್ರು. ಇದ್ರಾಗ ಬಿ ಜೆ ಪಿ ಪಕ್ಷದವ್ರು ಆರಿಸಿ ಬಡವ್ಗೆ ಟಿಕೆಟ್ ಕೊಡಿದ್ದಾರೆ. ಬಿ ಜೆ ಪಿ ಪಕ್ಷ ಇಲ್ಲಿ ನಮ್ಮ ದಕ್ಷಿಣ ಭಾಗದಾಗ ಭಾಳ ಸ್ವಲ್ಪ ಒಲವು ಐತಿ. ಈ ಸತಿ ಗೆಲ್ಲೋದು ಪಕ್ಕ ಗೆದ್ದೆ ಗೆಲ್ಲದಂತ ನಾವು ಹೇಳ್ತಿದ್ದೇವೆ. ಇವತ್ತು ಎಲ್ಲ ಕಡೆಗೂ ಅದನ್ನೇ ಹೇಳ್ತಿದ್ದೇವೆ. ಭಾಳ ಜನಗಳು ಕೂಡ ಬದಲಾವಣೆ ಕೇಳ್ತದೆ ಜನ ಎಲ್ಲ. ಬಿ ಜೆ ಪಿನೇ ಗೆಲ್ತೈತಿ. ಸರ್, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಗೊತ್ತಲ್ಲ, ಅವರು ಬಿ ಜೆ ಪಿಯವರು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಾವ್ರೆ. ಇಲ್ಲ 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 ಹಂಗೇನಿಲ್ಲ ಸರ್. ಡಮ್ಮಿ ಕ್ಯಾಟ್ ಅವ್ರು ಹೇಳಿರ್ಬೋದು. ಯಾಕಂದರೆ ಅವ್ರು ನಮಗೆ ಹಿಂದುಳಿದ ವರ್ಗ ಸಾಮಾನ್ಯ ಕಾರ್ಯಕರ್ತರನ್ನ ಆರಿಸಿ ಕೊಟ್ಟದ ಬಿ ಜೆ ಪಿ ಪಕ್ಷ. ಯಾಕಂದ್ರೆ ಅದು ಬರೀ ಇವ್ರಿಗೆ ಸೀಮಿತ ಇಲ್ಲ ಅಂತೇಳಿ ಮೋದಿಯವರು ಈ ಎಲ್ಲ ವರ್ಗದವ್ರಿಗೂ ಸಂಬಂಧಪಡ್ಬೇಕಂತೇಳಿ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಒಬ್ಬ ಕ್ಯಾಂಡಿಡೇಟ್ನ ಕೊಟ್ಟಿದ್ದಾರೆ. ಗೆದ್ದೇ ಗೆಲ್ತಾರೆ. ಡಮ್ಮಿ ಕ್ಯಾಂಡಿಡೇಟ್ ಅಂದ್ರೆ ಅದು ಅಲ್ಲೇ ಅಲ್ಲ, ಬಕ್ಕ ಗೆಲುವು ಸತಿ. ಅದರಲ್ಲಿ ಒಂದು ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಪಾಯಿಂಟ್ನಾಗೆ ಒಂದು 10,000 ಓಟ್ ಲೀಡಿಂಗ್ ಬರ್ತೈತಿ. ಈ ಸತಿ ಅದೇ ಕ್ಷೇತ್ರದಾಗ ಎಲ್ಲ ಸುತ್ತಮುತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಕಡೆಗೂ ಬಿ ಜೆ ಪಿ ಗೆದ್ದೇ ಗೆಲ್ತೈತಿ. ನಾವು ಗೆಲ್ತೇವೆ ಅನ್ನೋದಕ್ಕೆ ನಾವು ಎಲ್ಲರೂ ಹೋರಾಟ ಮಾಡೋದು ಕಾರ್ಯಕರ್ತರಲ್ಲ. ಸರ್, ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ನಿಷ್ಠಾವಂತ ಕಾರ್ಯಕರ್ತರು. ಅವ್ರ ಪರವಾಗಿ ಎಲ್ಲ ಇಡೀ ದಾವಣಗೆರೆ ಬಿ ಜೆ ಪಿ ನಾಯಕರೆಲ್ಲ ಒಗ್ಗಟ್ಟಾಗಿ ಹೋರಾಟಕ್ಕೆ ನಿಂತಾರೆ. ಹೌದೌದು ಅಷ್ಟು ಒಗ್ಗಟ್ಟು, ಯಾವುದೋ ಗೊಂದಲಲ್ಲ, ಯಾವುದು ಏನು ಭೇದ ಇಲ್ಲ. ಎಲ್ಲ ಈಗ ಆಕಾಂಕ್ಷಿಗಳು ಭಾಳ ಜನ 8 ಜನ ಇದ್ದರು. 8 ಜನನೂ ಯಾರಿಗೆ ಸಿಕ್ಕರು ನಾವು ಅಷ್ಟು ಒಗ್ಗಟ್ಟಾಗಿ ಮಾಡ್ಕೊಂತ ಹೋಗ್ತೇವೆ ಅಂತ ಹೇಳಿದ್ವಿ. ಒಗ್ಗಟ್ಟಾಗೆ ಮಾಡ್ತಿದ್ದಾರೆ ಅಷ್ಟರು. ಎಲ್ಲರೂ ಬಂದು ಎಲ್ಲ ಕಡೆ ಊರೂರ ಮೇಲೆ ಹಳ್ಳಿ ಮೇಲೆ ಪ್ರಚಾರ ಮಾಡ್ತಾಯಿದ್ದಾರೆ, ಸಿಟಿಗೂ ಮಾಡ್ತಾಯಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದಾವೆ. ಸರ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ 70,000 ಜನ ಇದ್ರು ಅಲ್ಪಸಂಖ್ಯಾತರ ಮತಗಳು. ಅಲ್ಪಸಂಖ್ಯಾತರ ಮತಗಳು ಬಿ ಜೆ ಪಿಗೆ ಬರ್ತಾವ? ಬಂದೇ ಬರ್ತಾವೆ. ಈ ಸತಿ ಏನಿಲ್ಲ ಅಂದರೆ ಒಂದು 15-20 ಸಾವಿರ ಓಟ್ ಹೋದ್ರು ಬಂದೇ ಬರ್ತಾವೆ. 15-20 ಸಾವಿರ ಓಟ್ ಅಲ್ಪಸಂಖ್ಯಾತರದೇ ಬಿ ಜೆ ಪಿಗೆ ಬರುತ್ತೆ. ಬಂದೇ ಬರುತ್ತೆ. ಯಾಕಂದ್ರೆ ನಾವು ಭರವಸೆ ಕೊಡ್ತೇವೆ, ಬಂದೇ ಬರುತ್ತೆ. ಇಲ್ಲ, ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರು, ಸಿಗಲಿಲ್ಲ. ಸೊ ಈಗ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದವ್ರೆ. ಈಗ SDPI ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅಂತ ಕೆಲವು ಮುಸ್ಲಿಂ ಮುಖಂಡರು ಮಾತಾಡ್ತಿದ್ದಾರೆ. ಈಗ ಏನಾಗೈತಂದರೆ ಅವ್ರವ್ರ ಗೊಂದಲ ಐತಿ. ಅವರು ಸಾದಿಕ್ ಪೈಲ್ವಾನ್ರು ಅವರು ಆಕಾಂಕ್ಷಿ ಇದ್ದರು. ಅವರು ಕೂಡ ಗೆಲ್ಲಬೇಕಂತ ಆಸೆ ಇತ್ತು. ಅದು ಒಳಗೆ ಅವರೆಲ್ಲ ಏನಾರ ಅವ್ರು ಮಾಡ್ಕೊಂಡಾರೆ. ಈಗ ಅವರು ಅಲ್ಪಸಂಖ್ಯಾತರು ಅವರು ಪಾಠ ಕಲಿಸ್ತಾವಂತ ಹೇಳ್ತಾನೆ ಅದಾರೆ. ಇವತ್ತಿಗೆ ಚೇಂಜ್ ಆಗ್ತತಿ. ಈಗ ಅಲ್ಪಸಂಖ್ಯಾತರ ಜೊತೆಗೆ ಓಟ್ ಛಿದ್ರ ಆದರೆ ಬಿ ಜೆ ಪಿಗೆ ಲಾಭ ಆಗುತ್ತೆ. ಲಾಭ ಅದೇ ಆಕತಿ. ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಎಷ್ಟು ಲೀಡಲ್ಲಿ ಗೆಲ್ಬೋದು? ಅದೇ ಈಗ ಈ ಸತಿ ಈಗ ಮತಯಾತ್ರೆ ಇದು ಎಲ್ಲ ಕಡೆ ನೋಡೋ ಪ್ರಕಾರ ಒಂದು 15,000-20 ಸಾವಿರ ಓಟ್ ಲೀಡಿಂಗ್ ಬರುತ್ತಂತ ನಂಬಿಕೆ ಐತಿ ನಮ್ಗೆ ಎಲ್ರಿಗೂ. 15-20 ಸಾವಿರ ಲೀಡಿಂಗ್ ಬರ್ಬೋದಂತ ನಂಬಿಕೆ ಐತಿ. ಸರಿ, ಇನ್ನು 7 ದಿನ ಐತೆ. 7 ದಿನದಲ್ಲಿ ಮತದಾರರನ್ನ ಏನಾದ್ರು ಬದಲಾವಣೆ ಮಾಡೋಕ್ಕಾಗುತ್ತಾ? ಕಾಂಗ್ರೆಸ್ CM ಬರ್ತಿದ್ದಾರೆ, ಇವತ್ತು ಸಚಿವರು ಬರ್ತಿದ್ದಾರೆ. ಅವರು ಮತದಾರರ ಮನಸ್ಸನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ? CM ಬಂದ್ರೂ ಅವ್ರದ್ದು ಮತಯಾತ್ರೆ ಮಾಡಲೇಬೇಕು, ಕೇಳ್ತಾರೆ, ಎಲ್ಲ ಹೋಗ್ತಾರೆ. ಜನಗಳು ಬದಲಾವಣೆ ಕೇಳ್ತಿದ್ದಾರೆ. ಈಗ 30 ವರ್ಷದಿದ್ದನು ಅವ್ರಿಗೆ ಮಾಡ್ತಾ ಬರ್ತಿದ್ದಾರೆ. ಎಲ್ಲ ಅದು ಜನಗಳು ಬರೀ ಅವ್ರ ಮನೆಯವರೇ ಮಾಡ್ಬೇಕಂತೇಳಿ ಜನಗಳೆಲ್ಲ ಇದು ಮಾಡ್ತಿದ್ದಾರೆ. ಈಗ ಅವರು ಜನ ಬದಲಾವಣೆ ಕೇಳ್ತಾರೆ. ಏನು ಬದಲಾವಣೆ ಆಗೋಲ್ಲ. ಅವ್ರು ಬಂದರೂ ಬದಲಾವಣೆ ಆಗೋಲ್ಲ. ಜನಗಳು ಏನು ಮಾಡೋಕ್ಕೆ ಮಾಡೇ ಮಾಡ್ತಾರೆ.